ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಜಾತಕ ಫಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ವಿಶೇಷತೆ ಏನು, 12 ರಾಶಿಗಳ ಫಲಾಫಲ ಏನು, ಜೊತೆಗೆ ವೀಕ್ಷಕರು ಕಳುಹಿಸಿರುವಂತಹ ಸಂದೇಶ, ಆ ಸಂದೇಶದಲ್ಲಿ ಏನಿದೆ, ಅದಕ್ಕೆ ಏನು ಪರಿಹಾರ, ಇದನ್ನ ತಿಳಿಯೋಣ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯರು. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲನೇದಾಗಿ ಇವತ್ತಿನ ದಿನ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸತತಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ಶರದ್ ಋತು, ಕಾರ್ತಿಕ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು ಪೌರ್ಣಮಿ ತಿಥಿ, ಭರಣಿ ನಕ್ಷತ್ರ. ಈ ದಿವಸ ಎಲ್ಲ ಮಾಸಗಳಿಗಿಂತ ಶ್ರೇಷ್ಠವಾದ ಮಾಸ ಯಾವುದು ಅಂದರೆ ಅದು ಕಾರ್ತಿಕ ಮಾಸ. ನ ಕಾರ್ತೀಕ ಸಮೋ ಮಾಸೋ ಅಂತ ಶಾಸ್ತ್ರದ ವಾಕ್ಯ. ಕಾರ್ತಿಕ ಮಾಸಕ್ಕೆ ಸಮಾನವಾದ ಮಾಸವಿಲ್ಲ ಅಂತ. ಹಾಗೆಯೇ ಕಾರ್ತಿಕ ಮಾಸದ ಪೌರ್ಣಮಿಗೆ ಸಮನಾದ ಮತ್ತೊಂದು ಪೌರ್ಣಮಿ ಕೂಡ ಇಲ್ಲ. ಕಾರ್ತಿಕ ಮಾಸದ ಪೌರ್ಣಮಿಗೆ ಅಂಥ ಒಂದು ಪರಿಶುದ್ಧತೆ, ಪಾವಿತ್ರ್ಯತೆ ಹಾಗೂ ಭವ್ಯತೆ, ದಿವ್ಯತೆ ಎಲ್ಲವೂ ಸೇರಿಬಿಟ್ಟಿದೆ. ಹೀಗಾಗಿ ಕಾರ್ತಿಕ ಪೌರ್ಣಮಿಯ ದಿವಸ ನಾವು ಚಂದ್ರನ ಆರಾಧನೆಯನ್ನು ಮಾಡಬೇಕು. ಇದರಿಂದ ನಮಗೆ ಮನಸ್ಸಿನ ಶಾಂತಿ ಸಿಗುತ್ತೆ. ನೀವು ಯಾವುದೇ ರಂಗದಲ್ಲಿರಿ, ಆ ಎಲ್ಲ ರಂಗಗಳಲ್ಲೂ ಒಂದಲ್ಲ ಒಂದು ರೀತಿಯ ಕಿರಿಕಿರಿ, ಒಂದಲ್ಲ ಒಂದು ರೀತಿಯ ಮನೋವೇದನೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ನೀವು ಮನೆಯಲ್ಲಿರಿ, ಮನೆಯ ಹೊರಗಿರಿ, ಎಲ್ಲೇ ಇರಿ, ಮಾನಸಿಕವಾಗಿ ಕೆಲವು ವಿಚಾರಗಳು ಚುಚ್ಚುತ್ತೆ. ನೆಮ್ಮದಿ ಅನ್ನೋದು ಸಿಗೋದಿಲ್ಲ. ನೀವು ಒಂದು ಆರೋಗ್ಯದಿಂದ ಬಳಲ್ತಾ ಇರ್ತೀರ, ಇಲ್ಲ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಕ್ಕಿರ್ತೀರ, ಅಥವಾ ಇನ್ಯಾವುದೋ ಒಂದು ಇಬ್ಬಂದಿ ಇರುತ್ತೆ ನಮಗೆ. ಇಂಥದ್ದು ಒಂದಲ್ಲ, ನಮಗೆ ಎಲ್ಲ ಬಗೆಯದ್ದು ಆಗಬಹುದು. ಯಾರೋ ಏನೋ ಅಂದರೂ ಮನಸ್ಸಿಗೆ ನೋವಾಗುತ್ತೆ. ನಾವು ಏನೋ ಗೋಲ್ ಇಟ್ಕೊಂಡಿರ್ತೀವಿ, ರೀಚ್ ಆಗೋಕ್ಕೆ ಆಗಲಿಲ್ಲ, ಮನಸ್ಸಿಗೆ ನೋವಾಗುತ್ತೆ. ವಿದ್ಯಾರ್ಥಿಗಳು ಓದಲಿಕ್ಕೆ ಆಗಲಿಲ್ಲ, ಮನಸ್ಸಿಗೆ. ಎಲ್ಲವೂ ಮನಸ್ಸಿನ ಮೇಲೆ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ. ಮನಸ್ಸೇ ಬಂಧ ಮುಕ್ತಿಗಳಿಗೆ ಕಾರಣ ಅಂತ. ಇಂಥ ಮನಸ್ಸಿಗೆ ಅಧಿಪತಿ ಯಾರು ಅಂದರೆ ಚಂದ್ರನಾಗಿದ್ದಾನೆ. ಹೀಗಾಗಿ ಈ ದಿವಸ ನೀವೇನಾದರೂ ಚಂದ್ರನ ಆರಾಧನೆಯನ್ನು ಮಾಡಿದರೆ, ಚಂದ್ರ ಪೂಜೆಯನ್ನು ಮಾಡಿದರೆ, ಚಂದ್ರ ಮಂತ್ರಗಳನ್ನು ಪಠಿಸಿಬಿಟ್ರೆ, ಚಂದ್ರ ನಿಮ್ಮ ಮನಸ್ಸನ್ನು ಒಂದು ಸ್ಥಿಮಿತತೆಯಲ್ಲಿ, ಒಂದು ಸಮಾನ ಸ್ಥಿತಿಯಲ್ಲಿ ಇಡ್ತಾನವನು. ಹೀಗಾಗಿ ಈ ದಿವಸ ಎಲ್ಲರೂ ಕೂಡ, ಪ್ರತಿಯೊಬ್ಬರು ಯಾರಿಗೆ ನೆಮ್ಮದಿ ಬೇಕೋ ಅವರೆಲ್ಲರೂ ಮಾಡಬಹುದಾದ ಕಾರ್ಯ ಏನಪ್ಪ ಅಂದರೆ, ಈ ದಿವಸ ಚಂದ್ರನ ಉದಯ ಆಗುತ್ತಲ್ಲ ರಾತ್ರಿಯಲ್ಲಿ, ನೀವು ನಿಮ್ಮ ಟೆರೇಸಿಗೆ ಹೋಗಿ ಒಂದು ಚೇರ್ ಹಾಕ್ಕೊಂಡು, ಅಥವಾ ಒಂದು ಪೀಠ, ಒಂದು ಮಣೆ ಹಾಕ್ಕೊಂಡು, ಅಥವಾ ಒಂದು ಚಾಪೆಯೂ ಆಗುತ್ತೆ, ಹಾಕ್ಕೊಂಡು ಕೂತ್ಕೊಂಡು ಚಂದ್ರ ದರ್ಶನವನ್ನು ಮಾಡಬೇಕು. ಈ ದಿವಸ ಭೂಮಿಯ ಸಮೀಪಕ್ಕೆ ಬರ್ತಾನೆ ಚಂದ್ರ. ಹೀಗಾಗಿ ಚಂದ್ರನನ್ನು ನೋಡ್ತಾ ನೀವು ದಧಿಶಂಖ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟಭೂಷಣಂ. ಈ ಮಂತ್ರವನ್ನು 108 ಬಾರಿ ಹೇಳ್ಕೊಳ್ಳಿ, ತಪ್ಪಿಸಬಾರ್ದು. ಚಂದ್ರನನ್ನು ನೋಡ್ತಾ, ಅಥವಾ ಆ ಮಂತ್ರ ಬರ್ತಾ ಇಲ್ವಲ್ಲ ಅವರು, ಪರವಾಗಿಲ್ಲ, ಚಂದ್ರನ ಕೆಳಗೆ ಕೂತ್ಕೊಂಡು ಟೆರೆಸ್ ಮೇಲೆ ಕೂತಿದ್ರೆ ಚಂದ್ರನ ಆ ಕಿರಣಗಳೆಲ್ಲ ನಿಮ್ಮ ಮೇಲೆ ಬೀಳುತ್ತೆ, ಅದು ಸಾಕಾಗುತ್ತೆ. ಆ ಚಂದ್ರನ ಕಿರಣಗಳು ನಿಮ್ಮ ಮೇಲೆ ಬೀಳಬೇಕು. ಒಂದು 20 ನಿಮಿಷದಿಂದ 30 ನಿಮಿಷಗಳ ಕಾಲ ನಿಮ್ಮ ಶರೀರಕ್ಕೆ ಚಂದ್ರನ ಕಿರಣಗಳು ಬೀಳಬೇಕು. ಹಾಗೆ ನೋಡ್ಕೊಳ್ಳಿ. ನಾವು ಸೂರ್ಯನ ಕಿರಣಗಳನ್ನು ತಗೊಳ್ತೀವಿ, ವಿಟಮಿನ್ ಡಿ ಬರುತ್ತೆ ಅನ್ನೋ ಕಾರಣಕ್ಕೆ. ಚಂದ್ರನ ಕಿರಣಗಳು ಎಷ್ಟು ಮುಖ್ಯ ಅಂತಂದರೆ ನಿಮ್ಮ ಮನಸ್ಸಿನ ಆರೋಗ್ಯಕ್ಕೆ ಚಂದ್ರನ ಕಿರಣಗಳು ಬಹಳ ಮುಖ್ಯ. ಹೀಗಾಗಿ ಈ ದಿವಸ ತಪ್ಪದೇ ಟೆರೆಸ್ ಮೇಲೆ ದಯವಿಟ್ಟು ಆ ಚಂದ್ರನನ್ನು ದರ್ಶನ, ಚಂದ್ರನನ್ನು ನೋಡ್ತಾ ಈ ಮಂತ್ರ ಹೇಳ್ಕೊಳ್ತಕ್ಕಂಥದ್ದು. ಅಥವಾ ನನಗೆ ಮಂತ್ರ ಬರ್ತಾ ಇಲ್ಲಪ್ಪ, ಹೇಳ್ಕೊಳ್ಳೋದಕ್ಕೂ ಕಷ್ಟ ಆಗ್ತಾಯಿದೆ, ನಾಲಿಗೆ ಹೊರಳ್ತಾ ಇಲ್ಲ ಅಂತಂದವರು ಕೇವಲ ಚಂದ್ರ ದರ್ಶನ ಮಾಡೋದು, ಚಂದ್ರನನ್ನೇ ನೋಡ್ತಾ ಇರೋದು 21 ನಿಮಿಷ ಹೀಗೆ ಮಾಡಿ.
ನೀವು ನೋಡಿ ಆಮೇಲೆ ಅದರ ಪ್ರಭಾವ, ಅದರ ಶಕ್ತಿ, ಅದರ ಸೆಳವು ಹೇಗಿರ್ತದೆ ಅಂತ. ಯಾರಿಗೆ ನೆಮ್ಮದಿ ಬೇಕೋ ಅವರು ಇದನ್ನು ಮಾಡಿ. ಚಂದ್ರ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು. ಚಂದ್ರ ಮನಃಕಾರಕ ಅಂತ ಅವನನ್ನು ಕರೆಯೋದು ಶಾಸ್ತ್ರ. ಜ್ಯೋತಿಷದಲ್ಲಿ ಕಾಲಾತ್ಮ ದಿನಕರನ್ ಮನಃ ತುಹಿನಗು ಕಿರಣ ಸತ್ವಂ ಕುಜೋ ಅಂತ ಹೀಗೆ ವಿವರಣೆ ಬರುತ್ತೆ. ಹೀಗಾಗಿ ಮನಸ್ಸನ್ನು ಸೆಳಿತಕ್ಕಂಥವನು, ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥವನು ಚಂದ್ರ. ಹೀಗಾಗಿ ನಮ್ಮ ಮನಸ್ಸು ಬೇರೆಯದಕ್ಕೆ ಸಿಕ್ಕಾಕ್ಕೊಳ್ಬಾರ್ದು, ಬೇರೆಯ ಕೊಕ್ಕೆಗೆ ಸಿಕ್ಕಾಕ್ಕೊಂಡು ಮನಸ್ಸು ಹೊಯ್ದಾಡಬಾರ್ದು ಅಂತಂದರೆ ನಾವು ಪ್ರತಿ ದಿವಸ ಚಂದ್ರ ದರ್ಶನ ಮಾಡಬೇಕು. ಈ ದಿವಸ ತುಂಬ ತುಂಬ ಪ್ರಶಸ್ತ ಕಾಲ. ದಯವಿಟ್ಟು ನಿಮ್ಮ ಎಲ್ಲ ಒತ್ತಡಗಳು, ಕೆಲಸಗಳನ್ನು ಪಕ್ಕಕ್ಕಿಡಿ. ಪ್ರತಿ ದಿವಸ ಇದ್ದದ್ದೇ ಅದು ಕೆಲಸ, ಪ್ರತಿ ದಿವಸ ಇದ್ದದ್ದೇ ನಮ್ಮ ಗೋಳುಗಳು. ಅದನ್ನು ಪಕ್ಕಕ್ಕಿಟ್ಟು ಈ ದಿವಸ ಚಂದ್ರ ದರ್ಶನ ಮಾಡಿ. ಚಂದ್ರನ ಕಿರಣಗಳ ಆ ವಿಶೇಷ ಕಾಂತಿ ನಿಮ್ಮ ಮೈ ಮೇಲೆ ಬಿದ್ದರೆ ಅದು ನಿಮ್ಮ ಮನಸ್ಸಿನ ಮೇಲೆ, ದೇಹದ ಮೇಲೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಚಂದ್ರಕಾಂತ ಶಿಲೆ ಅಂತ ಇರ್ತದೆ. ಆ ಚಂದ್ರಕಾಂತ ಶಿಲೆಗೆ ಅಭಿಷೇಕವನ್ನು ಮಾಡಿ ಆ ಅಭಿಷೇಕ ತೀರ್ಥ ಸೇವನೆ ಮಾಡಿದ್ರೆ ಅದು ಕೂಡ ಚಂದ್ರನ ಅನುಗ್ರಹಕ್ಕೆ ಕಾರಣವಾಗುತ್ತೆ. ನಿಮ್ಮ ಮನಸ್ಸು ಒಂದು ಕಂಟ್ರೋಲಲ್ಲಿರುತ್ತೆ. ಹೀಗಾಗಿ ಈ ಪ್ರಯತ್ನ ಮಾಡಿ. ಈ ದಿವಸ ಚಂದ್ರನ ಕೃಪೆಗೆ ಪಾತ್ರರಾಗಿ, ಚಂದ್ರನ ಸ್ಮರಣೆ ಮಾಡಿ, ಚಂದ್ರನ ನೆನೆಸ್ಕೊಳ್ಳಿ. ಅದು ನಿಮ್ಮ ಮನಸ್ಸನ್ನು ನಿಗ್ರಹಿಸುತ್ತೆ, ಮನಸ್ಸಿಗೆ ಒಂದು ಶಾಂತಿಯನ್ನು ಏರ್ಪಾಡು ಮಾಡಿಕೊಡುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈ ಕಾರ್ತಿಕ ಪೌರ್ಣಮಿ ಅಥವಾ ಗೌರಿ ಪೌರ್ಣಮಿಯ ದಿನ ಚಂದ್ರನ ಸ್ಮರಣೆ ಎಷ್ಟು ಮುಖ್ಯ, ಯಾಕಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಸಂದೇಶದ ಕಡೆಗೆ ಗಮನ ಹರಿಸ್ತಾ ಹೋಗೋದಾದರೆ, ಇವತ್ತಿನ ಕಾರ್ಯಕ್ರಮದ ಮೊದಲ ಸಂದೇಶ ಶಿವಮೊಗ್ಗದಿಂದ ವಿಜಯ್ ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 23/8/1962. ಸಮಯ ರಾತ್ರಿ 7:12. ಏಳಿಗೆ ಇಲ್ಲ, ಪ್ರಗತಿ ಬೇಕಾಗಿದೆ, ಸಂತೋಷ ಇಲ್ಲ, ಪರಿಹಾರ ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ವಿಜಯ್ ಅವರ ಪ್ರಶ್ನೆ, ಅವರಿಗೆ ಏಳಿಗೆ ಇಲ್ಲ, ಪ್ರಗತಿ ಇಲ್ಲ, ಮುಂದುವರಿಬೇಕು, ಯಾವಾಗ ಆಗುತ್ತೆ, ಏನು ಮಾಡಬೇಕು ಅಂತ ಪ್ರಶ್ನೆ. ಸಂತೋಷನೂ ಇಲ್ಲ ಅಂತ ಹೇಳ್ತೀವಿ. ಅದೇ ನೋಡ್ತಾ ಹೋಗೋಣ. ನೋಡಿ, ತಮ್ಮ ಜಾತಕ ಸಂತೋಷ ಇಲ್ಲ ಅಂತ ನೀವು ಪಾಪ ಹಾಗೆ ಕಳಿಸಿದ್ರೆ ಸಂತೋಷ ಜಾತಕ ನೋಡೋಣ. ಮೊದಲಿಗೆ ಯಾವ ಗ್ರಹದ ಸಮಯ ನಡೀತಾ ಇದೆ ಅದರ ಮೇಲೆ ನಿರ್ಣಯ ಆಗುತ್ತೆ. ತಮ್ಮದು ಕುಂಭ ಲಗ್ನ. ಲಗ್ನದಲ್ಲಿ ಗುರುವಿದ್ದಾನೆ, ಒಳ್ಳೆಯದಿದು. ಲಗ್ನದಿಂದ ಕರ್ಮಾಧಿಪತಿ ನಿಮ್ಮ ಜಾತಕದಲ್ಲಿ ಕುಜ. ಆತ ನಿಮ್ಮ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಬುಧನ ದಶೆಯಲ್ಲಿ ಬುಧಭುಕ್ತಿ ನಡೀತಾ ಇದೆ. ಬುಧ ನಿಮಗೆ ಅಷ್ಟಮಾಧಿಪತಿಯಾಗಿದ್ದಾನೆ. ಆತ ಅಷ್ಟಮಾಧಿಪತಿ ಶುಭಗ್ರಹಗಳೇ ಆಗಿದ್ದರೂ ಕೂಡ ದುಸ್ಥಾನದ ಅಧಿಪತಿ ಆಗಿದ್ದುಬಿಟ್ರೆ ಅದು ಭಾವಹೀನತೆಯನ್ನು ಉಂಟು ಮಾಡುತ್ತೆ ಅನ್ನೋದು ಶಾಸ್ತ್ರದ ಮಾತು. ಶುಭೋಪಿ ಭಾವಹಾನಿಂ ಅಂತ ಹೇಳುತ್ತೆ. ಶುಭಗ್ರಹಗಳೇ ಆಗಿದ್ದರೂ ಅವರು ದುಸ್ಥಾನದ ಅಧಿಪತಿಗಳಾಗಿದ್ದರೆ ಭಾವಹಾನಿಯನ್ನು ಮಾಡ್ತಾರೆ ಅಂತ. ನೋಡಿ, ಆ ಮನಸ್ಸಿನ ಅಧಿಪತಿಯು ಬುಧನೇ ಆಗಿದ್ದಾನೆ. ಪಂಚಮ ಸ್ಥಾನವನ್ನು ಮನಸ್ಥಾನ ಅಂತ ಕರೀತಕ್ಕಂಥದ್ದು. ಅವನ ಸಮಯದಲ್ಲಿ ನೀವಿದ್ದೀರಾ. ಹೀಗಾಗಿ ಮನಸ್ಸಿಗೆ ಬೇಸರ, ನೋವು ಇದೆಲ್ಲ ಇದೆ. ತಾವು ನೋಡಿ, ಪ್ರತಿ ದಿವಸ ತಪ್ಪದೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಅದು ತುಂಬ ಸಹಾಯವಾಗುತ್ತೆ ನಿಮಗೆ. ಈಗ ನಡೀತಾ ಇರೋ ಕಾಲ, ದಶಾಕಾಲ ಏನಿದೆ, ಭಕ್ತಿ ಕಾಲ ಏನಿದೆ, ಇದರಿಂದ ನಾವು ಹೊರಗೆ ಬರಬೇಕು ಅಂದರೆ ವಿಷ್ಣು ಸಹಸ್ರನಾಮ ತಾವು ಪಾರಾಯಣ ಮಾಡಬೇಕು. ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಮತ್ತು ಪ್ರತಿ ದಿವಸ ಚಂದ್ರನ ದರ್ಶನ ಮಾಡಿ. ನಾನು ಈಗಷ್ಟೇ ಹೇಳಿದೆ, ಅದನ್ನು ಒಂದು ದಿವಸ ಅಲ್ಲ, ಪ್ರತಿ ದಿವಸ. ನಮಗೆ ಪೌರ್ಣಮಿಯ ಆಜುಬಾಜಿನಲ್ಲಿ, ಅಮಾವಾಸ್ಯೆ ಆಜುಬಾಜಲ್ಲಿ ಕಾಣಲ್ಲ, ಒಂದು 4-5 ದಿನ ಹಿಂದೆ. ಆದರೆ ಪ್ರತಿ ದಿವಸ ನೀವು ಚಂದ್ರ ದರ್ಶನ ಮಾಡಿ, ನೋಡಿ, ಅದರ ಪ್ರಭಾವ ಗಮನಿಸಿ. ವಿಷ್ಣು ಸಹಸ್ರನಾಮ, ಚಂದ್ರ ದರ್ಶನ ಇವೆರಡು ಮಾಡ್ತಾ ಬನ್ನಿ. ನನಗನ್ಸುತ್ತೆ ಇನ್ನು 2 ತಿಂಗಳಲ್ಲಿ ನಿಮ್ಮ ಮನಸ್ಥಿತಿ, ನಿಮ್ಮ ದಾರಿ, ನಿಮ್ಮ ಜೀವನ ಸ್ಥಿತಿ ಎರಡೂ ಬದಲಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮುಂದಿನ ಸಂದೇಶ ನೋಡ್ತಾ ಹೋಗೋದಾದರೆ, ಗದಗದಿಂದ ರಾಜಶೇಖರ್ ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 10/12/1964. ಸಮಯ 9:15 ಬೆಳಿಗ್ಗೆ. ಆರೋಗ್ಯ ಸಮಸ್ಯೆ ಇದೆ, ಹಾರ್ಟ್ ಆಪರೇಷನ್ ಆಗಿದೆ, ಕೆಲಸ ಶುರು ಮಾಡಬೇಕಾಗಿದೆ, ಟೈಲರಿಂಗ್ ಮಾಡೋದು ಸರಿನಾ, ದಯವಿಟ್ಟು ತಿಳಿಸಿ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ರಾಜಶೇಖರ್ ಅವರ ಪ್ರಶ್ನೆ, ಅವರು ಕೆಲಸ ಏನು ಮಾಡೋದು ಮುಂದೆ, ಪಾಪ ಈಗ ಆರೋಗ್ಯ ಸಮಸ್ಯೆ ಆಗಿದೆ, ಮುಂದೆ ಏನು ಮಾಡಿದ್ರೆ ಅನುಕೂಲ ಅನ್ನೋದು ಹೇಳಿದ್ದಾರೆ. ಸ್ಟಿಚಿಂಗ್ ಬಗ್ಗೆ ಕೇಳಿದ್ದಾರೆ ಅವರು. ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ.
ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಇದನ್ನು ಮಾಲವೀಯ ಯೋಗ ಅಂತ ಕರೀತಾರೆ. ಲಗ್ನದಿಂದ ಕೇಂದ್ರ ಸ್ಥಾನದಲ್ಲಿ ಶುಕ್ರನಿದ್ದು ಅದು ಆತನ ಸ್ವಂತ ಮನೆಯೋ ಉಚ್ಚಕ್ಷೇತ್ರವಾಗಿದ್ದರೆ ಅಂತ. ಸುಖಭುಕ್ತ ಸುವಾಹನ ಯಶಃ ಅಂತೆಲ್ಲ ಒಳ್ಳೆಯ ಫಲ ಹೇಳುತ್ತೆ. ಪಾಪ ನಿಮಗೀಗ ಕಷ್ಟ ಬಂದುಬಿಟ್ಟಿದೆ ಅಂತ ಹೇಳಿದ್ದೀರಾ, ಆದರೆ ಟೈಮ್ ನೋಡಿದ್ರೆ ಈಗ ಬುಧ ದಶೆಯಲ್ಲಿ ಶುಕ್ರನ ಭುಕ್ತಿ ಶುರುವಾಗಿದೆ ತಮಗೆ. ಹೀಗಾಗಿ ಈ ಕಾಲ ಕೇತುವಿನ ಕಾಲ ಇತ್ತು, ಹೀಗಾಗಿ ನಿಮಗೆ ಒಂದಷ್ಟು ತೊಂದರೆಗಳಾಗಿತ್ತು. ಇರಲಿ, ಈಗ ನಿಮಗೆ ಸಮಯ ಒಳ್ಳೆಯ ಸಮಯ ಬಂದಿದೆ. ಹೀಗಾಗಿ ನೀವು ಇನ್ನೂ ಹೆಚ್ಚು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ನೀವು ಕೇಳಿದ್ರಿ ಟೈಲರಿಂಗ್ ಮಾಡಬಹುದಾ ಅಂತ. ಟೈಲರಿಂಗ್ ಅದು ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥದ್ರ ಜೊತೆಗೆ ಕುಜನ ಬಲವೂ ಬೇಕು, ಅಲ್ಲಿಲ್ಲ. ಆದರೆ ನೀವು ಬಟ್ಟೆ ವಸ್ತ್ರ ವ್ಯಾಪಾರ, ವಸ್ತ್ರದ ಸಂಬಂಧಿ ಟೆಕ್ಸ್ಟೈಲ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲಿಕ್ಕೆ ಶುಕ್ರನ ಒಂದು ಅವಕಾಶ ಇದೆ. ಶುಕ್ರನ ಅನುಗ್ರಹ ಚೆನ್ನಾಗಿದೆ, ಹೀಗಾಗಿ ನೀವು ಮಾಡಬಹುದು. ಕಾಸ್ಟ್ಯೂಮ್ ಡಿಸೈನರ್ ಆ ರೀತಿಯಲ್ಲಿ, ಅಥವಾ ಹಣ್ಣು, ಹೂವು, ಹಾಲು, ಹೈನು ಇಂಥವುಗಳು, ವಸ್ತ್ರ, ಹರಳು, ಆಭರಣಗಳು, ಅಲಂಕಾರ ವಸ್ತುಗಳು, ಮತ್ತು ಈ ಟ್ರಾನ್ಸ್ಪೋರ್ಟ್ರಿಗೆ ಸಂಬಂಧಿಸಿದ ಹಾಗೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಷ್ಟೊಂದು ಅಂದರೆ ನಿಮಗೆ ಇದರಲ್ಲಿ ಯಾವುದು ಹಿತ ಅನಿಸುತ್ತೋ, ಯಾವುದು ನಿಮಗೆ ಕಾನ್ಫಿಡೆನ್ಸ್ ಇತ್ತೋ ಆ ಕ್ಷೇತ್ರದಲ್ಲೆಲ್ಲ ನೀವು ಪ್ರಯತ್ನ ಮಾಡಬಹುದು. ಅದರಲ್ಲಿ ಬಟ್ಟೆ ಕೂಡ ಒಂದು. ಹೀಗಾಗಿ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಸಿಗುತ್ತೆ. ಆದರೆ ನೀವೇ ಸ್ಟಿಚ್ ಮಾಡೋದಿದೆಯಲ್ಲ, ಅದು ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಕುಜ ಅಷ್ಟಮದಲ್ಲಿದ್ದಾನೆ. ಆ ಅಷ್ಟಮದ ಕುಜ ದೇಹಕ್ಕೆ ತೊಂದರೆ ಮಾಡ್ತಾನೆ. ಹೀಗಾಗಿ ಸ್ಟಿಚಿಂಗ್ ಬೇಡ. ಅದರ ಹೊರತಾಗಿ ಇನ್ನೇನು ಮಾಡಬಹುದು, ಬಟ್ಟೆನೇ ವ್ಯಾಪಾರ ಮಾಡಬಹುದಲ್ಲ, ಅಂಥದ್ದು ಯೋಚನೆ ಮಾಡಿ. ಅಥವಾ ಅಂಥ ಅಂಗಡಿಗಳಲ್ಲಿ ಕೆಲಸ ಮಾಡುವ ಪ್ರಯತ್ನ, ಈ ಥರದ್ದೆಲ್ಲ ಆಗಬಹುದು. ಶುಕ್ರ ಚೆನ್ನಾಗಿರೋದ್ರಿಂದ ಇದೆಲ್ಲ ಹಣ್ಣು, ಹೂವು, ಹಾಲು, ಹೈನು ಇತ್ಯಾದಿ ಎಲ್ಲ ಚೆನ್ನಾಗಿರ್ತದೆ. ಪ್ರಯತ್ನ ಮಾಡಿ, ಚೆನ್ನಾಗಿದೆ. ಕಾಲ ಚೆನ್ನಾಗಿದ್ದಾಗ ನೀವು ಹೆದರುವ ಅವಶ್ಯಕತೆ ಇಲ್ಲ. ಒಳ್ಳೆಯದಾಗಲಿ. ಈಗ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇರುವ 12 ರಾಶಿಯ ಫಲಾಫಲ ತಿಳ್ಕೊಳ್ಳೋಣ. ಶಾಸ್ತ್ರಿಗಳೇ, ಮೊದಲ 6 ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದ್ರೆ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಚಂದ್ರ, ವೃಷಭ ರಾಶಿಯಲ್ಲಿ ಗುರು, ಕರ್ಕಟಕ ರಾಶಿಯಲ್ಲಿ ಕುಜ, ಕನ್ಯಾ ರಾಶಿಯಲ್ಲಿ ಕೇತು, ಇನ್ನು ರವಿ ಇರ್ತಕ್ಕಂಥದ್ದು ಈ ತುಲಾ ರಾಶಿಯಲ್ಲಿ. ನಾಳೆ ಅವನ ಪರಿವರ್ತನೆ ಇದೆ. ಇನ್ನು ಬುಧ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ, ಶುಕ್ರ ಜೊತೆಗೆ ಮಾಂದ್ಯ ಉದಯಾಗಿದೆ ಧನು ರಾಶಿಯಲ್ಲಿ. ಇನ್ನು ಶನಿ ಮತ್ತು ರಾಹು ಗಮನಿಸೋದಾದರೆ ಕುಂಭ ಮೀನುಗಳಲ್ಲಿದ್ದಾರೆ. ಹೇಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಈ ದಿವಸ ಮೇಷರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಲ್ಲಿ ಚಂದ್ರ ಇದ್ದಾನೆ. ಬಂಧು ಮಿತ್ರರ ಸಹಕಾರ ಚೆನ್ನಾಗಿರುತ್ತದೆ. ಒಂದು ವಿಹಾರಕ್ಕೆ ನೀವು ಸಿದ್ಧರಾಗ್ತೀರಾ, ಎಲ್ಲೋ ಒಂದು ದೂರದ ಪ್ರಯಾಣ, ವಿಹಾರದ ಪ್ರಯಾಣ, ಆ ಥರದ್ದು ಒಂದು ಅನುಕೂಲ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಇದೆ. ಸ್ನೇಹಿತರಿಂದ ಸಹಕಾರ ಸಿಗುತ್ತೆ. ಕುಟುಂಬ ಸಹಕಾರ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ. ಈ ದಿವಸ ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರೋ ಸಾಧ್ಯತೆ ಹೆಚ್ಚಾಗಿದೆ. ಸ್ವಲ್ಪ ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಅದು ನಿಮಗೆ ಒಂದು ಬಲ ಕೊಡುತ್ತೆ. ಪ್ರಾರ್ಥನೆಗೆ ದಿವಸ ನೋಡಿ, ಚಂದ್ರಮೌಳೇಶ್ವರ ಈಶ್ವರನ ಪ್ರಾರ್ಥನೆ ಮಾಡಿದ್ರೆ ಚಂದ್ರನ ಅನುಗ್ರಹವೂ ಉಂಟಾಗುತ್ತೆ, ತಂದೆ ಮಕ್ಕಳ ಕಲಹವೂ ದೂರ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಆಪ್ತರಿಗೆ ಹೆಚ್ಚಿನ ಖರ್ಚು ಮಾಡುವ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇಲ್ಲ, ಅನುಕೂಲ ಇದೆ. ಈ ದಿವಸ ಅಷ್ಟಮದಲ್ಲಿ ಮಾಂದ್ಯ ಉದಯ ಆದರೆ ವಸ್ತು ನಷ್ಟತೆ, ಖಿನ್ನತೆ, ಮನಸ್ಸಿಗೆ ಬೇಸರ ಇದೆಲ್ಲ ಇರ್ತದೆ. ಸೋಲುಂಟಾಗೋದು, ಮುಖಭಂಗ, ಈ ರೀತಿಯಲ್ಲಿ ಏನೋ ಒಂದು ಸಣ್ಣದು, ಮನೆಯಲ್ಲಿ ಯಾರೋ ಏನೋ ಅಂದರು ಅಂದರೆ ಅದೇ ಒಂದು ರೀತಿಯ ಮನಸ್ತಾಪ. 4 ಜನರ ಎದುರುಗಡೆ ಏನಾದರೂ ಹೇಳಿದ್ರೆ ಅದೇ ಒಂದು ರೀತಿಯ ಮುಖಭಂಗ ಅನಿಸುತ್ತೆ. ಆ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಚಂದ್ರ ಪ್ರಾರ್ಥನೆ ಮಾಡಿ. ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಈ ದಿವಸ ಚಂದ್ರ ದರ್ಶನ, ಚಂದ್ರನ ಮಂತ್ರವನ್ನು ಹೇಳಿಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಧನಾಧಿಪತಿಯಾಗಿರ್ತಕ್ಕಂಥವನು ಚಂದ್ರ, ಅವನು ಲಾಭದಲ್ಲಿದ್ದಾಗ ಧನ ಲಾಭ. ಚಂದ್ರ ನೋಡಿ, ಅವನು ಕೃಷಿಗೆ ಅಧಿಪತಿ. ಪುಷ್ಪ, ಹಣ್ಣು, ಹೂವು, ಹಾಲು, ಹೈನು, ರಸಪದಾರ್ಥಗಳು ಅಂತ ಏನಿದ್ದಾವೆ ಅದಕ್ಕೆಲ್ಲ ಚಂದ್ರನೇ ಅಧಿಪತಿ. ಅದೆಲ್ಲದರ ಲಾಭ ಸಿಗುತ್ತೆ ನಿಮಗೆ. ಈ ಕೋಳಿ ಸಾಕಣೆ ಇತ್ಯಾದಿ ಎಲ್ಲ ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಸಮುದ್ರ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರು, ಕೃಷಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರು, ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಸಪ್ತಮದಲ್ಲಿ ತೊಡಕಿದೆ. ಹೀಗಾಗಿ ದಾಂಪತ್ಯ ವಿಚಾರದಲ್ಲಿ ಸ್ವಲ್ಪ ಸಮಾಧಾನವಾಗಿರಿ. ತುಂಬ ಕೋಲಾಹಲ ಮಾಡ್ಕೋಬೇಡಿ. ಸಣ್ಣ ಪುಟ್ಟ ವಿಚಾರಗಳಲ್ಲಿ ಅಲ್ಲಿಗೆ ಬಿಟ್ಟುಬಿಡಬೇಕು. ಸಣ್ಣದನ್ನು, ಸಣ್ಣ ವಿಚಾರಗಳನ್ನು ಎದುರುಗಡೆ ಇದ್ದಾಗ ನಾವು ದೊಡ್ಡವರಾಗಬೇಕಾಗತ್ತೆ. ಈ ದಿವಸ ನಿಮಗೆ ಅಂಥದ್ದೊಂದು ತೊಡಕಿದೆ.
ಮತ್ತು ವ್ಯವಹಾರಗಳಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಎಚ್ಚರವಾಗಿರಿ. ಪ್ರಾರ್ಥನೆ ಈ ದಿವಸ ನೀವು ಕೂಡ ಏನು ಶಿವಶಕ್ತಿಯರ ಆರಾಧನೆ, ಅದು ಅರ್ಧನಾರೀಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಚಂದ್ರ ಚೆನ್ನಾಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಬಲ ಇರ್ತದೆ. ಕಾರ್ಯಸಿದ್ಧಿ ಅಂತ ಕೆಲಸದಲ್ಲಿ ಸಿದ್ಧಿತ್ವ ಅಂದರೆ ಆ ಕೆಲಸ ಸಾಧಿಸ್ತೀರಾ ಅಂತ. ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಕೆಲಸಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮೇಲುಗೈ ಅದನ್ನು ಸೂಚಿಸ್ತಾ ಇದೆ. ಲಾಭವೂ ಇದೆ. ಈ ದಿವಸ ಸ್ವಲ್ಪ ಸಾಲ ಬಾಧೆ ಮತ್ತು ಉದರ ಬಾಧೆ ಸೂಚಿಸ್ತಾ ಇದೆ. ತರ್ಚೋದು, ಹೆಣ್ಣುಮಕ್ಕಳು ಮೈಗೆ ಗಾಯ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಇದೆ. ಸ್ವಲ್ಪ ಗಮನ ಇರಲಿ. ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚ ಕೇಳಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಭಾಗ್ಯದ ಅನುಕೂಲದ ಒಂದು ಲಕ್ಷಣ ಅಂದರೆ ದೈವಾನುಕೂಲ ಅಂತ. ಹೀಗಾಗಿ ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ನೀವು ಮಾಡಿದ ಒಂದು ಪುಷ್ಪಾರ್ಚನೆ, ಸಣ್ಣ ಬಿಲ್ವಾರ್ಚನೆ ಕೂಡ ವಿಶೇಷವಾದ ಫಲ ತಂದುಕೊಡುತ್ತೆ. ಅದರಿಂದನೇ ಹೀಗಾಯಿತು ಅಂತ ಮನಸ್ಸಿಗೆ ಅನಿಸುತ್ತೆ, ಅದು ನಿಜವೂ ಆಗಿರುತ್ತೆ. ಇನ್ನು ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಬುದ್ಧಿ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ. ಸ್ವಲ್ಪ ಈ ಡಿಸಿಷನ್ಸ್ ತೊಗೊಳ್ಳುವಾಗ ಸ್ವಲ್ಪ ತೊಂದರೆ ಮಾಡಿಕೊಳ್ಳೋ ಲಕ್ಷಣ ಇದೆ. ಹೀಗಾಗಿ ಹಿರಿಯರ ಸಲಹೆ ತಗೊಳ್ಳೋದು ತುಂಬ ಒಳ್ಳೆಯದು ಈ ದಿವಸ. ಮತ್ತು ಮಕ್ಕಳ ಜೊತೆಗೆ ಮನಸ್ತಾಪಗಳಿದ್ದಾವೆ. ಹೀಗಾಗಿ ಲಲಿತಾ ಸಹಸ್ರನಾಮ ನೋಡಿ, ಚಂದ್ರ ದರ್ಶನ ಮಾಡ್ತಾ ಲಲಿತಾ ಸಹಸ್ರನಾಮ ಹೇಳಿಕೊಂಡ್ರೂ ಅಲ್ಲಿ ವಿಶೇಷವಾದ ಫಲ ಇದೆ. ಹೀಗಾಗಿ ಪ್ರಾರ್ಥನೆ ಮಾಡಿ. ಕನ್ಯಾ ರಾಶಿಯವರಿಗೆ ದಿವಸ ನೋಡಿ, ಸ್ತ್ರೀಯರಿಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗುವ ಸಾಧ್ಯತೆ ಇದೆ. ಸಣ್ಣದನ್ನು ದೊಡ್ಡ ಮಾಡ್ಕೊಳ್ತೀರಾ, ಸ್ವಲ್ಪ ಹುಷಾರು, ಗಮನ ಇರಲಿ. ಇನ್ನು ಪ್ರಯಾಣದಲ್ಲಿ ತೊಂದರೆ ಇದೆ. ಸ್ತ್ರೀಯರಿಗೆ ಬಂಧುಗಳಿಂದ, ಮಿತ್ರರಿಂದ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಇದ್ರ ಬಗ್ಗೆ ಗಮನ ಇರಲಿ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ಅದರಲ್ಲೂ ನದಿ ತೀರಗಳಲ್ಲಿ, ಜೌಗು ಪ್ರದೇಶಗಳಲ್ಲಿ ಸ್ವಲ್ಪ ಹುಷಾರಾಗಿ ಓಡಾಡಿ ಅಲ್ಲಿರ್ತಕ್ಕಂಥವ್ರು. ಪ್ರಾರ್ಥನೆಗೆ ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ, ಅವರೇಕಾಳು ಸಮರ್ಪಣೆ ಎರಡೂ ತುಂಬ ಒಳ್ಳೆಯದು. ಇನ್ನು ತುಲಾರಾಶಿಯವರಿಗೆ ಈ ದಿವಸ ನೋಡಿ, ಈ ದಿವಸ ಭಯದ ವಾತಾವರಣ ಇದೆ ನಿಮಗೆ. ಸ್ವಲ್ಪ ಅಂಜಿಕೆ, ಯಾವುದೋ ಕೆಲಸಗಳಲ್ಲಿ ಬರತಕ್ಕಂಥ ತೊಡಕು ಬಂದುಬಿಡುತ್ತೇನೋ ಅಂತ ಈ ರೀತಿಯ ಒಂದು ಭಯ ಸೂಚಿಸ್ತಾ ಇದೆ. ಅದರ ಹೊರತಾಗಿ ನಿಮಗೆ ಸಂಗಾತಿಯ ಸಪೋರ್ಟ್ ಚೆನ್ನಾಗಿದೆ. ಸ್ನೇಹ, ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ ಒಂದು ಸಾಮರಸ್ಯ, ಸಹಬಾಳ್ವೆ ಈ ಥರದ್ದೆಲ್ಲ ಚೆನ್ನಾಗಿದೆ. ದೈವಾನುಕೂಲ ಇದೆ ನಿಮಗೂ ಕೂಡ, ಹೀಗಾಗಿ ಹೆದರೋದು ಬೇಡ. ಇನ್ನು ವೃತ್ತಿಯಲ್ಲೂ ನಿಮಗೆ ವಿಶೇಷವಾದ ಅನುಕೂಲಗಳಿದ್ದಾವೆ. ಸ್ತ್ರೀಯರಿಗೆ ಯಥಾ ಪ್ರಕಾರ ನಿಮಗೂ, ಯಾಕಂದರೆ ಚಂದ್ರ ಸ್ತ್ರೀಕಾರಕ, ಹೀಗಾಗಿ ಹೆಚ್ಚಿನ ಅನುಕೂಲ ಮಾಡಿಕೊಡ್ತಾನೆ ಸ್ತ್ರೀಯರಿಗೆ. ಈ ಭಯ ನಿವಾರಣೆಗೆ ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಏನು ಸ್ಥಾನಚ್ಯುತಿ, ಕೆಲಸ ಇನ್ನೇನು ಹೊಗೆ ಬಿಡುತ್ತೇನೋ ಅನ್ನೋ ರೀತಿಯಲ್ಲಿ ಭಯ ಉಂಟಾಗುತ್ತೆ. ಮಾತಿನ ವಿಚಾರದಲ್ಲೂ ಹುಷಾರಾಗಿರಿ. ಹಣಕಾಸಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ದಿವಸ. ಸ್ತ್ರೀಯರಿಗೆ ಸಾಲ, ಶತ್ರುಗಳ ಭಯ ಸೂಚಿಸ್ತಾ ಇದೆ, ಸ್ವಲ್ಪ ವೀಕ್ ಇದೆ. ಈ ಕಾರಣದಿಂದ ನೀವು ಕೂಡ ಲಲಿತಾ ಸಹಸ್ರನಾಮ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಧನುರಾಶಿಯವರಿಗೆ ದಿವಸ ಬುದ್ಧಿಬಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಬುದ್ಧಿ ಚುರುಕಾಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಒಂದು ನೆಮ್ಮದಿ, ಶಾಂತತೆ ಎಲ್ಲ ಇದೆ. ಈ ದಿವಸ ವೃತ್ತಿಯಲ್ಲೂ ನಿಮಗೆ ಪರವಾಗಿಲ್ಲ, ಅನುಕೂಲದ ಒಂದು ಲಕ್ಷಣ ಇದೆ. ಈ ದಿವಸ ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ದುರ್ಗಾ ಕವಚ ಹೇಳಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ಸ್ನೇಹಿತರಿಂದ ತುಂಬ ಸಹಾಯ ಇದೆ. ಬಂಧುಗಳ ಜೊತೆಗೆ ತುಂಬ ಚೆನ್ನಾಗಿರ್ತೀರ. ಅವರ ಒಂದು ಮಾತು, ವರ್ತನೆ, ಒಡನಾಟ, ಒಂದು ವಿಹಾರ ಇವೆಲ್ಲವೂ ಚೆನ್ನಾಗಿರುತ್ತೆ. ಕೆಲವೊಮ್ಮೆ ಹಾಗಾಗಲ್ಲ, ಪ್ರಯಾಣದಲ್ಲೇ ಜಗಳ ಶುರುವಾಗ್ಬಿಡುತ್ತೆ. ಅರ್ಧಕ್ಕೆ ಎದ್ದು ನಿಂತ್ಕೊಂಡು ಬಂದುಬಿಡೋದು, ನಾನು ಹೊರಟುಬಿಡ್ತೀನಿ. ಈ ದಿವಸ ಹಾಗಿಲ್ಲ, ಸಹಾಯ ಚೆನ್ನಾಗಿದೆ. ಇನ್ನು ಈ ದಿವಸ ಕುಟುಂಬದಲ್ಲಿ ಹಿರಿಯರ ಸಹಕಾರ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಚಂದ್ರನ ಸಹೋದರಿ ಮಹಾಲಕ್ಷ್ಮಿ, ಹೀಗಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿದ್ರೂ ಚಂದ್ರನಿಗೆ ಸಲ್ಲುತ್ತೆ, ಚಂದ್ರ ಪ್ರಾರ್ಥನೆ ಮಾಡಿದ್ರೂ ಮಹಾಲಕ್ಷ್ಮಿಗೆ ಸಲ್ಲುತ್ತೆ. ಇನ್ನು ಕುಂಭರಾಶಿಯವರಿಗೆ ದಿವಸ ಧೈರ್ಯ ಸಾಹಸಗಳಿದ್ದಾವೆ. ಚಂದ್ರ ಸ್ತ್ರೀಕಾರಕ, ಹೀಗಾಗಿ ಸ್ತ್ರೀಯರಿಗೆ ಹೆಚ್ಚಿನ ಧೃತಿ ಅಂದರೆ ಧೈರ್ಯಶಾಲಿಗಳಾಗಿರ್ತಾರೆ. ಕೆಲಸದಲ್ಲಿ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ ಈ ದಿವಸ. ಲಾಭವೂ ಇದೆ ವ್ಯಾಪಾರಿಗಳಿಗೆ, ಅದರಲ್ಲೂ ವಸ್ತ್ರ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾಗಿದೆ ಈ ದಿವಸ. ಹೆಚ್ಚಿನ ಅನುಕೂಲ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ಚಂದ್ರ ಪ್ರಾರ್ಥನೆ, ಮನೆ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ದಿವಸ ಸುಗ್ರಾಸ ಭೋಜನ, ಕುಟುಂಬ ಸೌಕರ್ಯ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ, ಹಣಕಾಸಿನ ಸಮೃದ್ಧಿ, ಮಕ್ಕಳಿಂದ ಹಣ ಸಹಾಯ, ವೃತ್ತಿಯಲ್ಲಿ
ಸ್ವಲ್ಪ ಹೊತ್ತೊಡಕ್ಕಿದೆ. ಗಣಪತಿ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ, ಚಂದ್ರನ ಮಂತ್ರವನ್ನೇ ಗಮನಿಸೋಣ. ಓಂ ಸುಧಾ ನಿಧಯೇ ನಮಃ. ಈ ಮಂತ್ರ ಹೇಳ್ಕೋಬಹುದು, ಸರಳವಾಗಿದೆ, ಯಾರು ಹೇಳಬಹುದು, ಹೇಳ್ಕೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸಾಕಷ್ಟು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನಾಳೆ ಮತ್ತೆ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.